ಮದುವೆಕ್ಕಿಂತ ಮೊದಲು ಡಿಪ್ಲೊಮಾ ಫ್ಯಾಷನ್ ಡಿಸೈನಿಂಗ್ ಮಾಡಿದ್ರಿ, ಆಮೇಲೆ ಮದುವೆ ನಂತರ ಸ್ವಲ್ಪ ದಿವ್ಸ ಮಾಡಿ ಅದನ್ನ ಬಿಟ್ಟು ಬಸುತ್ತ ಇವ್ ಎರಡದ್ರ ಮಧ್ಯೆ ಇನ್ನೊಂದು ಉದ್ಯೋಗನ ಅರಸ್ಕೊಂಡ್ರಿ ನೀವು. ನಿಮ್ದು ಅಡಿಗೆ ಬಗ್ಗೆ ಒಂದು ಅದು ರೀ ಉದ್ಯೋಗ ಅಂದ್ರ ಈ ಬಸವ ಟಿವಿ ಪ್ರಾರಂಭ ಆಯ್ತಲ್ಲ. ಬಸವ ಟಿವಿ ಒಬ್ರು ಈ ಕೃಷ್ಣಪ್ಪ ಅನ್ನೋರು ಪ್ರಾರಂಭ ಮಾಡಿದ್ರು. ಅವರು ಮೊದ್ಲ ಕಾರ್ಪೊರೇಟರ್ ಇದ್ರು, ಕೌನ್ಸಿಲರ್ ಇದ್ರು. ಅವ್ರ ಶ್ರೀಮತಿಯವರು ಕಾರ್ಪೊರೇಟರ್ ಇದ್ರು. ಅವರು ತುಮಕೂರು ಕಡೆಯವರು ಹುಟ್ಟ ಅರ್ಬಿ ಮೇಲೆ ಬಂದು ಇಲ್ಲೆಲ್ಲ ಕೆಲಸ ಸೇರ್ಕೊಂಡು ಕಲಿತು ಡಿಗ್ರಿ ಮುಗಿಸ್ಕೊಂಡು ಆಮೇಲೆ ಮನೆಯದು ಬೆಂಗಳೂರು ಎಲೆಕ್ಷನ್ ಕಾರ್ಪೊರೇಟರ್ ಆಗಿ ನಿಂತು ಆಮೇಲೆ ಸಾಕಪ್ಪ ದುಡ್ಡು ಗಳಿಸೋದ್ರಾಗೇನು ಅರ್ಥ ಇಲ್ಲ, ಒಂದು ನಾವು ಸಮಾಜಕ್ಕೊಂದು ಹಿತ ಆಗ್ಬೇಕು ಅಂತ ಹೇಳಿ ಭಕ್ತಿ ಚಾನೆಲ್ ಯಾವೂ ಇರ್ಲಿಲ್ಲ ನಮ್ಮಲ್ಲೇ. ಅದಕ್ಕೆ ಬಸವ ವಾಹಿನಿ ಅನ್ನೋದು ಒಂದು ಚಾನೆಲ್ ತೆಗೆದ್ರು. ಅವ್ರಿಗೇನಾಗ್ಬಿಡ್ತು, ಅವರು 2 ಸ್ಕೂಲ್ ಇದ್ದು, ಹೆಂಡತಿದೊಂದು ಸ್ಕೂಲು, ಅವ್ರದ್ದೊಂದು ಸ್ಕೂಲು, CBSE ಸ್ಕೂಲ್ ನಡೆಸ್ತಿದ್ರು. ಬಸವ ತತ್ವದ ಅಡಿಯಲ್ಲೇ ನಡೆಸ್ತಿರ್ಬೋದು. ಅದೆಲ್ಲ ಇದನ್ನ ಮಾರಿ ಅದು ಇರಲಿ ಅಂಥೇಳಿ ಅದು ಮಾರಿ ಸಮಾಜಕ್ಕೊಂದು ಭಕ್ತಿ ಚಾನೆಲ್ ಕೊಡುಗೆ ಕೊಡಬೇಕು. ಅವರಾದರೂ ಮಾತೆಯವರಿಂದನ ಅವರು ಇದು ಆಗಿದ್ರಿ, ಪ್ರಭಾವದಿಂದನ ಅವ್ರು ಬದಲಾವಣೆ ಆಗಿದ್ದು. ಮಾತಾಜಿ ಅವ್ರ ಶರಣ ಮೇಳಕ್ಕೆ ಹೋಗಿ ಅವ್ರ ಮಾತಾಜಿ ಡೈರೆಕ್ಷನ್ದೊಳಗೆ ಬದಲಾಗಿ ಬಸವ ವಾಹಿನಿ ತೆಗ್ದಿದ್ರು. ಅವ್ರಿಗೆ ಸ್ವಲ್ಪ ಗೈಡೆನ್ಸ್ ಏನೋ ತಪ್ಪಾತಂತ್ರಿ, ದುಡ್ಡು ಭಾಳ ಬೇಕಿತ್ತು ಅಮೌಂಟು. ಅವ್ರು ಯಾರೋ ಸ್ವಲ್ಪದ್ರಲ್ಲೇ ಆಗ್ತೈತೆ ಅನ್ನೋದ್ಲೆ ಅವರು ತಮ್ಮ ಕಡೆಯದೆಲ್ಲ ಹಾಕಿದ್ರು, ಶಕ್ತಿ ಮೀರಿ ಹಾಕಿದ್ರು. ಅದು ನಾವು ಕರ್ನಾಟಕದ ಜನತೆನೂ ದಾಸೋಹ ಮಾಡಿದ್ರು. ಅದು 8 ವರ್ಷ ಅಡೆತಡೆ ಇಲ್ದಂಗೆ ಸಕ್ಸಸ್ ಆತ್ರಿ. ಆಮೇಲೆ ಇನ್ನು ನಾವು ನೋಡ್ರಿ, ಈಗ ಆ ತಿರುಪತಿಗೆ ಹೋಗ್ತೇವಿ, ಬಂಗಾರದ ಹಾಕ್ತೇವಿ, ಇದಕ್ಕೆ ಹೋಗ್ತೇವಿ ಮಾಡ್ತೇವಿ ಮಂತ್ರ, ಅಲ್ಲಿ ಹೋಗ್ತೇವಿ ಮಾಡಿದ್ರು ಹೊರತು ನಮ್ಮ ಲಿಂಗಾಯತ ಜನತೆ ನಮ್ಮ ಲಿಂಗಾಯತ ವಾಹಿನಿಗೆ ಹೆಲ್ಪ್ ಮಾಡಲಿಲ್ಲ. ಮಾಡಿದ್ರು ಅಲ್ಲಿ ಮಾಡ್ದಷ್ಟು ಇಲ್ಲಿ ಮಾಡಲಿಲ್ಲ. ಅಷ್ಟೆಲ್ಲರೂ ಪ್ರತಿಯೊಬ್ಬರೂ ಕೈ ಹಿಡ್ದಿದ್ರೆ ಇವತ್ತು ನಮ್ಮ ಬಸವಾಹಿನಿ ಇನ್ನೂ ಉನ್ನತ ಇದರಲ್ಲಿ ಆಗ್ತಿತ್ತು. ಈ ಕಾರಣಾಂತರದಿಂದ ನಮ್ಮ ಸರು ನಿಲ್ಲಿಸಿದ್ರು, ಕೃಷ್ಣಪ್ಪ ಸರು. ಆವಾಗ ಎಲ್ಲರಿಗೂ ಒಂದು ಅವಕಾಶ ಬೇಕು ಅಂಥೇಳಿ ಮಹಿಳಾ ಕಾರ್ಯಕ್ರಮ, ಎಲ್ಲ ಮನೆಯಲ್ಲಿರುವಂಥ ಮಹಿಳೆಯರಿಗೂ ಎಲ್ಲರಿಗೂ ಎಲ್ಲ ವಿದ್ಯೆ ಹಾಡಲು ಬರಲ್ಲ, ಪ್ರವಚನ ಮಾಡಲು ಬರಲ್ಲ, ಜನಸಾಮಾನ್ಯ ಒಂದು ಇವಾಗ ಕೂಲಿ ಕೆಲಸ ಮಾಡೋ ಹೆಣ್ಮಗಳಿಗೂ ಅಡುಗೆ ಕೆಲಸ ಅಂತೂ ಬಂದೇ ಬರುತ್ತೆ ಅಂಥೇಳಿ ಖಾನಾವಳಿ ಅಂತ ಒಂದು ಹೆಣ್ಣು ಮಕ್ಕಳಿಗೋಸ್ಕರ ಖಾನಾವಳಿ ಅಂತ ತೆಗೆದ್ರು. ಅದರಲ್ಲಿ ನಮಗೂ ಒಂದು ಭಾಗವಹಿಸಕ್ಕೆ ಕೊಟ್ಟಿದ್ರು. ನಿಮ್ಗೇನು ಬರ್ತೈತಿ ವಿಷಯ, ಈಗ ಹಳೆಯ ಹೋದ ಮರತ್ ಖಾದ್ಯಗಳು ಈಗಿಲ್ಲ ನೋಡ್ರಿ, ಪಿಜ್ಜಾ ಬರ್ಗರ್ ಅಂತೆಲ್ಲ ಬಂದ್ಬಿಟ್ಟೈತಿ. ಈಗ ನಮ್ಮ ಕಾಲದಾಗ ಹುರಕ್ಕಿ ಹೋಳಿಗೆ ಅವು ಈಗ ಕೆಲವು ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಪಿಜ್ಜಾ ಬರ್ಗರ್ ಅಂದಷ್ಟ ಗೊತ್ತಾಗ್ತೈತಿ. ಜಾಮೂನು ಅದೇನದು ಏನೋ ಅಂತಾರಲ್ರಿ, ಪನ್ನೀರ್ ಅವೇನೋ ಹಿಂಗೆ ಅವೆಲ್ಲ ಗೊತ್ತಾಗ್ತೈತಿ. ಅದಕ್ಕೆ ಅವನ್ನೆಲ್ಲ ಹಳೆ ಕಾಲದ ಅಡುಗೆಗಳು ಮತ್ತೆ ಬೆಳಕಿಗೆ ಬರಲಿ ಅಂತೇಳಿ ಖಾನಾವಳಿ ಅಂತ ಇದನ್ನು ಮಾಡಿದರು. ಆಮೇಲೆ ಹೊಸದೇನಾದ್ರೂ ಅದರಲ್ಲಿ ಮಾಡ್ಬೋದು. ನಾನು ಅದರಲ್ಲಿ ಶಂಕರಪಾಳೆ ಅಂದರೆ ಎಲ್ಲ ಮಕ್ಕಳಿಗೂ ಇಷ್ಟ. ಶಂಕರಪಾಳೆ ಅಂದರೆ ಸಕ್ರೆ ಮೈದಾ ಹಿಟ್ಟಲೆ ಮಾಡ್ತಾರೆ. ನಾನು ಏನು ಮಾಡಿದೆ, ಮೈದಾ ಹಿಟ್ಟು ಸಕ್ರೆ ಉಪಯೋಗಿಸ್ಲಾರ್ದಂಗೆ ಇದು ಗೋಧಿ ಹಿಟ್ಟು ಬೆಲ್ಲ, ಎಣ್ಣೆನೂ ಬೇಡ, ಅಸಾಧ್ಯ ಆದ್ರೆ ತುಪ್ಪ ಹಾಕಿ ಅದು ಅಂತೇಳಿ ಶಂಕರಪಾಳೆ ಮಾಡಿದ್ದೆ. ಆಮೇಲೆ ಈಗ ನೋಡ್ರಿ, ಶೇಂಗಾ ಹಿಟ್ಟು ಹಚ್ಚಿದ ಶೇಂಗಾ ಈಗಿನ ಜನ್ರೇಷನ್ಗೆ ಗೊತ್ತಿಲ್ಲ. ನಮ್ಮ ಕಾಲದಾಗ ನಮ್ಮ ತಾಯಿಯವರು ಮಾಡ್ತಿದ್ರು. ಹಿಟ್ಟು ಕಡಲೆಬೇಳೆ ಹಿಟ್ಟು ಹಾಕಿ ಶೇಂಗಾ ಅದರಲ್ಲಿ ಕರೆದು ಸಿಂಗದಾಣಿ ಅಂತ ಮಾಡ್ತಿದ್ರು. ಅವನ್ನ ಮಾಡಿದೆ, ಭಾಳ ಇದು ಫೇಮಸ್ ಆಯಿತು. ಆಮೇಲೆ ಮತ್ತೆ ಸೆಕೆಂಡ್ ಟೈಮ್ ನಾವು ಅಲ್ಲೇ ಪ್ರವಚನ ಮಾಡ್ರಿ ಅಂತ ಕರೆದಿದ್ರು, ಅವಾಗ ಹೋಗಿದ್ವಿ. ಬಸವ ತತ್ವದ ಒಂದು ವಚನ ವಿಶ್ಲೇಷಣೆ ಮಾಡಿದ್ದೆ, ಅವಾಗ ಹೋಗಿದ್ದೆ. ಅವಾಗ ಇವೆಲ್ಲ ಮಾಡ್ಯಾರ. ಈಗ ನಾನು ಮತ್ತೇನಾರು ಒಂದು ಅಡುಗೆ ಕಾರ್ಯಕ್ರಮ ಕೊಡ್ರಿ ಅಂದರು ಕೃಷ್ಣಪ್ಪ ಸರು ಮತ್ತು ಅವ್ರ ಶ್ರೀಮತಿಯವರು ಯಶೋದಮ್ಮ ಅಂಥೇಳಿ. ಏನು ಮಾಡೋದು ಸರಿ, ಹಂಗಾರೆ ಪಪ್ಪಾಯಿಕಾಯಿ ಹಣ್ಣು ತಿಂತಾರೆ, ಅದು ದೊಡ್ಡವ್ರು ತಿಂತಾರೆ, ಮಕ್ಕಳಿಗೆ ಹೀಟು ಅಂತ ಆಗ್ತದೆ. ಅದು ಭಾಳ ಚಲೋ ಆರೋಗ್ಯಕ್ಕೆ, ಮಕ್ಕಳಿಗೆ ಆಯ್ತು, BP ಪೇಷಂಟ್ಗೂ ಆಯ್ತು. ಅದರಲ್ಲಿ ನಾನು ಒಂದು ಪಪ್ಪಾಯಿಕಾಯಿ ತರಿಸ್ಕೊಡ್ರಿ ಸರ, ನಾನು ಅದರಲ್ಲಿ ಒಂದು ಇದು ಮಾಡ್ತೀನಿ. ಏನು ಮಾಡ್ತೀನಿ ಅಂದರೆ ಪಪ್ಪಾಯಿಕಾಯಿ ಕಜ್ಜಾಯ ಅಂತ ಮಾಡಿದೆ. ಆಮೇಲೆ ಇನ್ನೊಂದು ಪಪ್ಪಾಯಿ ಪಕೋಡ ಅಂತ ಮಾಡಿದೆ. ಪಪ್ಪಾಯಿಕಾಯಿ ಎಲ್ಲ ಹೆರೆದು ಅದ್ರ ಮ್ಯಾಗಿಂದ ಹಸಿರು ಸಿಪ್ಪಿ ಎಲ್ಲ ತೆಗೆದು ಹೆರೆದು ಅದರಲ್ಲಿ
ಇದು ಗೋಧಿ ಹಿಟ್ಟು ಹಾಕಿ ಹಸಿಮೆಣ್ಸಿನ್ಕಾಯಿ ಅದೆಲ್ಲ ಹಾಕಿ ಆ ಸೂಸಲ್ದೊಳಗೆ ಹಿಟ್ಟು ಹಾಕಿ ಬಜ್ಜಿ ತರ ಕರ್ದೆ ಪಕೋಡ ಆಯ್ತು. ಆಮೇಲೆ ಕಜ್ಜಾಯ ಅಂದ್ರೆ ಅಕ್ಕಿ ಹಿಟ್ಟೊಳಗೆ ಮಾಡ್ತಾರ, ಅಕ್ಕಿ ಹಿಟ್ಟೊಳಗೆ ಮಾಡ್ತಾರ. ಅದನ್ನ ಹೆರಿದು ಅದರಲ್ಲಿ ನಾನು ಗೋಧಿ ಹಿಟ್ಟು ಹಾಕಿ ಅದನ್ನ ಗಾರ್ಗಿ ತರ ಮಾಡಿದೆ, ಪಪ್ಪಾಯಿ ಕಜ್ಜಾಯ ಅಂತ. ಈ ಗಾರ್ಗಿ ಅಂದ್ರೆ ಕೆಲವ್ರಿಗೆ ಗೊತ್ತಾಗಲ್ಲ, ಕುಂಬಳಕಾಯಿ ಗಾರ್ಗಿ ಅಂತ ಮಾಡ್ತಾರೆ. ಅದೇ ತರಾನ ಪಪ್ಪಾಯಿ ಕಜ್ಜಾಯ ಅಂದ್ರೆ ಆ ಕಡೆ ಎಲ್ಲ ಬೆಂಗಳೂರು ಸೈಡ್ನವ್ರಿಗೆ ತಿಳಿತದ. ಅಕ್ಕಿ ಹಿಟ್ನಾಗ ಮಾಡೋದು ಈ ಅನಾರಸ್ ಅಂತ ಮಾಡ್ತಾರ, ಕಜ್ಜಾಯ ಅಂತ ಮಾಡ್ತಾರ. ಹಿಂಗಾಗಿ ಅದು ಒಂದು 4 ಪ್ರೋಗ್ರಾಮ್ ಅಡಿಗೆ ಕಾರ್ಯಕ್ರಮ ಅದು ರೀ. ನಾನು ನಿಮ್ದು ಖಾನಾವಳಿ ಅಂದ ತಕ್ಷಣ ನೀವು ಏನಾದ್ರು ಖಾನಾವಳಿ ನಡೆಸ್ತೀರೇನೋ ಅಂತ ಹಿಂಗ ಅನ್ಕೊಂಡೆ. ನಡೆಸಲ್ಲ ರೀ, ನಾನು ಅವಾಗೆಲ್ಲ ಸ್ವೀಟ್ ಅದೇನಾದ್ರು ಉಂಡೆ ಅದು ಮಾಡಿಕೊಡ್ತೇನೆ. ಬೇಕಂದ್ರೆ ಕರೆದ್ರೆ ಅವ್ರ ಮನೆಯೆಲ್ಲ ಹೋಗಿ ಮಾಡ್ಕೊಡ್ತೇನೆ. ಎಲ್ಲಾ ತರದ ಉಂಡೆ ಮಾಡ್ಕೊಡ್ತೀನಿ, ಶೇಂಗಾ ಹೋಳಿಗೆ ಮಾಡ್ಕೊಡ್ತೀನಿ, ಹುರಕಿ ಹೋಳಿಗೆ ಮಾಡ್ಕೊಡ್ತೀನಿ. ಎಲ್ಲ ಅವ್ರ ಮನೆಯಲ್ಲೇ ಹೋಗಿ ಅವ್ರದೇ ಮಾಲು ಅವ್ರದೇ ಎಲ್ಲ ಹೋಗಿ ಮಾಡೋದಷ್ಟೇ. ಏನೋ ಖುಷಿಯಿಂದ ಕೊಟ್ರೆ ತಗೊಂತೀನಿ, ಇಲ್ಲ ಫ್ರೆಂಡ್ಶಿಪ್ ಒಳಗೆ ಹಂಗ ಮಾಡಿ ಬಿಟ್ಟು ಬರ್ತೇನೆ. ಯಾವುದೂ ದುಡ್ಡಿನ ಇದು ಮಾಡಲ್ಲ. ಆಮೇಲೆ ಯಾರ ಹೊಲಿಗೆ ಅದು ಹೇಳ್ಕೊಡಂದ್ರೆ ಹೊಲಿಗೆದು ಕೋಚಿಂಗ್ ಕೊಡ್ತೇನೆ. ಇವಾಗ ಮಾಡ್ತೀನಿ ರೀ. ಯಾಕಂದ್ರೆ ನಾವು 16-17 SSLC ಆದ ತಕ್ಷಣ ಅದೆಲ್ಲ ನಮ್ಗೆ ಆ ಒಂದು ಅಗ್ದಿ ಶಕ್ತಿ ತಿಳ್ಕೊಳವಂತ ಏಜ್ ಒಳಗೆ ನಾವು ಕಲ್ತೀವಲ್ಲ. ಇವತ್ತಿಗೂ ನಮ್ಗೆ 1 ಸೆಂಟಿಮೀಟರ್ ಕೂಡ ಹೇರಾಫೇರಿ ಆಗಲ್ಲ. ಇದು ಡಯಾಗ್ರಾಮ್ ಹಾಕಿ ಎಲ್ಲ ಹೇಳ್ಕೊಡ್ತೀನಿ. ಇಂಗ್ಲಿಷ್ದಾಗ ಬೇಕಂದ್ರೆ ಹೇಳ್ಕೊಡ್ತೀನಿ, ಕನ್ನಡದಾಗ ಬೇಕಂದ್ರೆ ಹೇಳ್ಕೊಡ್ತೀನಿ. ನಮ್ಗೆ ಟೇಪ್ ಒಳಗ ಅಳತಿ ಮಾಡಕ್ಕೂ ಬರಲ್ಲ ಅಂದ್ರೆ ಹಿಂಗ ಅಳತಿ ಇಷ್ಟಿಷ್ಟು ಕಟ್ ಮಾಡಿ ಗೇಣ್ ಮೇಲೆ ಇಷ್ಟಿಗೆ 1 ಗೇಣು ಅರ್ಧ ಗೇಣು ಅಂತ ನಾವು ಹೇಳ್ಕೊಡ್ಬಲ್ಲೆ. ಅವಾಗೆಲ್ಲ ಹಂಗೆ ನಮ್ಮ ತಾಯಿನೂ ಹಿಂಗ ಗೇಣ್ ಮೇಲೆ 3 ಬಟ್ಟು 2 ಬಟ್ಟು ಅಂತ ಹೇಳಿ ಅದೇ ಗೇಣ್ ಮೇಲೆ ನಮಗ ಡ್ರೆಸ್ ಎಲ್ಲ ಹೊಲ್ದು ಕೊಡೋರು, ಕೈ ಹೊಲಿಗಿಲ್ಲ ಹೊಲಿಯೋರು ಮಿಷಿನ್. ನಮ್ ತಾಯಿ ರೀ ಹೆಬ್ಬಟ್ ಸೈರಿ ಅಂತ ತಾಯಿ. ನಮ್ಮ ತಂದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗಿದ್ರಲ್ಲ, ಪೊಲೀಸರ ಹಿಡಿದಂದಾಗೆ ಮಕ್ಕಳಿಗೆ ಡ್ಯಾನ್ಸು, ಹಾಡು ಮತ್ತೆ ಟೇಲರಿಂಗ್ ಕ್ಲಾಸು ಇಟ್ಟಿದ್ರು. ಅವಾಗ ನಮ್ಮ ತಂದೆ ತೀರ್ಕೊಂಡ್ರು. ಆ ಪೊಲೀಸರ ಮಗಳೇ ಅಲ್ಲಿ ಟೀಚರ್ ಇದ್ರು, ಹಳೆ ಬೆಳಗಿದ್ರು. ನಮ್ಮ ತಾಯಿ ಅಲ್ಲಿಂದ ನಡ್ಕೊಂಡು ಇಲ್ಲಿ ಭಾಷೆ ಮಿಷನ್ ಸ್ಕೂಲ್ ಹುಬ್ಳಿ ಒಳಗಿದೆ, ಅಲ್ಲಿ ಅದು ಕ್ವಾರ್ಟರ್ಸ್, ಪೊಲೀಸ್ ಕ್ವಾರ್ಟರ್ಸ್. ಅಲ್ಲಿ ನಡ್ಕೊಂಡು ಬಂದು ಆ ಟೀಚರ್ ಕಡೆಯಿಂದ ಹೊಲಿಗೆ ಕಲಿತು ನಮ್ಗೆಲ್ಲ ಹೊಲಿದ್ ಕೊಡ್ತಿದ್ರು ನಮ್ಮ ತಾಯಿ. ಯಾವಾಗ್ರಿ ನಮ್ಮ ತಾಯಿ 45ನೇ ವಯಸ್ಸಿನಾಗ ಕಲ್ತಾರ. ಅಪ್ಪ ತೀರ್ಕೊಂಡಿದ್ದು 30 ವರ್ಷ. ನಮ್ಮ ತಾಯಿ 30 ವರ್ಷದ. ನಮ್ಮ ಅಪ್ಪ ಇದು ಕಾಸಯ್ಯ ನುಡಿಮಠ ಅಂತ ಹೇಳಿ ಅವಾಗ ಅಪ್ಪ ತೀರ್ಕೊಂಡ್ರು, ಸರ್ವಿಸ್ನಾಗ ತೀರ್ಕೊಂಡ್ರು. ನಾವೆಲ್ಲ 5th ಓದಿ ಪಾಸ್ ಆಗಿ 6th ಬರ್ತಾ ಇದ್ವಿ, ಅವಾಗ ತೀರ್ಕೊಂಡ್ರು ಅಪ್ಪಾಜಿ. RD ಬರ್ಮನ್ ಅವ್ರಂತ ಹೇಳಿ ಅಪ್ಪಾಜಿ ಸಾಹೇಬ್ರವ್ರು. ಅವರು ಅವಾಗ ನಮ್ಮ ತಂದೆ ತೀರ್ಕೊಂಡಿದ್ದಕ್ಕೆ ಮತ್ತೆ 1 ತಿಂಗಳ ಪೊಲೀಸ್ ಕ್ವಾರ್ಟರ್ಸ್ನಾಗ ಇಟ್ಕೊಂತಾರ ಅಂತದ್ದು 2-3 ತಿಂಗಳು ಇಟ್ಕೊಂಡಿದ್ರು. ಗಂಡ ಸತ್ತಾನ ಪಾಪ, ನೀ ಸಣ್ಣ ಹೆಣ್ಮಗಳವ, ಓದ್ದೆ ಇರಕ್ಕಿ, ನಿನ್ ಮಕ್ಕದ ಒಂಚೂರು ಸುಧಾರ್ಸ ಮಠ ಇರು ಅಂತ. ಅಲ್ಲೇ ಅವಾಗ ಹೊಲಿಗೆ ಕ್ಲಾಸ್ ಕಲ್ತಾರ ಅವ್ವಾರು. ನಾವು ಕಾಲೇಜಿಗೆ ಹೋಗೋ ಮಟ್ಟ ಫಸ್ಟ್ ಇಯರ್ ಮಟ್ಟ ಎಲ್ಲ ನಮ್ಮ ಲಂಗ ಡೌನಿ ಬ್ಲೌಸು ಎಲ್ಲ ಸ್ಕೂಲ್ ಯೂನಿಫಾರ್ಮ್ ಎಲ್ಲ ಅವನೇ ಹೊಲ್ದು ಕೊಡ್ತಿದ್ರು. ಏನೂ ಕಲಿತಿಲ್ಲ, ಆಕೆ ಮಾಡಿದ್ಲು. ಮತ್ತೆ ನಾನು ಅದೇ ಕೋರ್ಸ್ ಈಗ ಮುಂದೆ SSLC ಆದ್ಮೇಲೆ ಡಿಪ್ಲೊಮಾಕ್ ಬಂದೆ. ನಮ್ಮ ತಾಯಿಯವರು ಅಷ್ಟು ಮಾಡ್ಯಾರ, ನಾವ್ ಇಷ್ಟು ಕಲಿತು ಮಾಡೋದು ಏನ್ ಇವತ್ತಿಗೂ ಎಲ್ಲ ನೆನಪಿದೆ. ಯಾವ್ದಕ್ಕೂ ನಮ್ಮ ತಾಯಿದ ನಮ್ಗೆ ಸ್ಕೋಪ್ ರೀ. ನಮ್ಮ ಅಪ್ಪಾಜಿ ತೀರ್ಕೊಂಡ್ಮೇಲೆ ನಮ್ನ ಇಷ್ಟು ದೊಡ್ಡವ್ರು ಮಾಡಿ, ನಮ್ಮ ಅಣ್ಣ ನಮ್ಮ ತಮ್ಮ ನಮ್ಗೆಲ್ಲ ಸಹಾಯ, ನಮ್ಮ ಸೋದರ ಮಾವರು. ಆಮೇಲೆ ಇನ್ನೊಬ್ರು ನಮ್ಮ ಅಜ್ಜ ಇದ್ರು, CS ಹಿರೇಮಠ ಅಂತ ಹೇಳಿ, ಚಿದಾನಂದಯ್ಯ ಹಿರೇಮಠ ಅಂತ ಹೇಳಿ. ಅವ್ರ ನೇತೃತ್ವದಾಗ ನಾವು ಉಳಿದ್ವಿ. ನಮ್ಮ ಚಿಕ್ಕಮ್ಮಗಳು ಏನೇ ಇದ್ರು ನಮ್ಮ ಕಡೆ ನಯ ವಿನಯ ಇರೋದ್ರಿಂದ ಯಾರಾದ್ರೂ ನಮ್ಮನ್ನ ಹಚ್ಕೊಂಡು ಹೋಗ್ತಾರೆ. ನಾವೇ ಒಂದೊಳ್ಳೆ ಸೊಪ್ಪು ತೋರ್ಸಿದ್ರೆ ನಾವು ತಂದೆ ಕಳ್ಕೊಂಡ್ಮೇಲೆ ಬದುಕ್ತಿರ್ಲಿಲ್ರಿ. ನಮ್ಮ ತಾಯಿಗ ಗಂಡನ್ ಕಳ್ಕೊಂಡು ಮಕ್ಕಳನ್ನ 3 ಮಕ್ಕಳನ್ನ ಸೋದರ ಮಾವ, ಕಾಕ, ಚಿಗಪ್ಪರ್ ಎಲ್ಲರ ಡೈರೆಕ್ಷನ್ದೊಳಗೆ ಹುಬ್ಳಿ ಒಳಗೆ ನಮ್ದು ಎಜುಕೇಶನ್ ಆತ್ರಿ. ಇಲ್ಲ 5 ಪಾಸ್ ಆದ. ಈಗ ನಮ್ಮ ತಂದೆ ಊರು ಈಗ ಚಿತ್ರದುರ್ಗದ ಸ್ವಾಮಿ ಇದಾರಲ್ಲ ಜಯದೇವ್ ಅಪ್ಪವ್ರ, ಅವ್ರು ನಮ್ಮೂರವ್ರ ರೀ. ಅವರು ತಂದೆ ಊರು ಶರಣ ಸಂಸ್ಕೃತಿ ಅಲ್ಲಿಂದ ಬಂದದ ನಮ್ಮ ತಂದೆಯಿಂದ. ಮತ್ತೆ ನಮ್ಮ ತಾಯಿ ಚಿಕನ್ ಕೊಪ್ಪ ಶರಣರ ಅಂತ ಹೇಳಿ ಇಲ್ಲಿ ಗೊರ್ಲೆಕೊಪ್ಪ ಅಂತ ಹೇಳಿ, ಅಲ್ಲಿ ಚಿಕನ್ ಕೊಪ್ಪ ಶರಣರ ಪಕ್ಕದ ನಮ್ಮ ತಾಯಿ ಊರು ಗೊರ್ಲೆಕೊಪ್ಪ ಅಂತ ಹೇಳಿ. ಅಲ್ಲಿ ಬರೇ 30 ನಾವು ಸಣ್ಣವ್ರು ಇದ್ದಾಗ ಹೋಗ್ತಿದ್ವಿ, 30-40 ಮನೆಗಳು ಇದ್ರೆ ಎಲ್ಲ ಐನರ್ವರಿ. ಪತ್ರಿ ವನದ ಬಸವಣ್ಣ ಅಂತ ಹೇಳಿ ಆ 1 ಎಕರೆ ಹೊಲ ಐತೋ ಎಷ್ಟೈತೋ ಫುಲ್ ಪತ್ರಿ ಗಿಡನೇ ರೀ. ನಾವೆಲ್ಲ ಬಾಲ್ವಾಡಿ 1-2 ಇದ್ದಾಗ ನಾವೆಲ್ಲ ಅಜ್ಜಿ ಊರಿಗೆ ಹೋಗ್ತಿದ್ವಿ, ಅಲ್ಲೇ ಆಟ ಆಡೇವಿ.
ತಾಯಿ ಊರಿಗೆ ತಂದೆ ಊರಿಗೆ 10 ಕಿಲೋಮೀಟರ್ ದೂರ ಇಷ್ಟೇ ಅಂತರ. ಆಮೇಲೆ ನಮ್ಮ ಇಡೀ ಬೆಳೆದಾಗ ಈ ಬಸವ ತತ್ವದಾಗ ಯಾರೂ ಇಲ್ಲ. ನಮ್ಮ ತಾಯಿ ಮನೆ ಕಡೆನೂ ಇಲ್ಲ, ಗಂಡು ಮನೆ ಕಡೆನೂ ಇಲ್ಲ. ಆದ್ರೆ ನನಗೆ ಅಜ್ಜಗಳಿಂದ ಬಂದದ್ ನೋಡ್ರಿ. ನಮ್ ದೊಡ್ಡಪ್ಪರೆಲ್ಲ ಚಿತ್ರದುರ್ಗಕ್ಕೆ ಅದೆಲ್ಲ ಬರ್ತಿದ್ರಂತ. ಎಲ್ಲೇ ಊರಿಗೆ ಬಂದಾಗೆಲ್ಲ ಇಲ್ಲೇ ದುರ್ಗಕ್ಕೆ ಹೋಗಿದ್ದೆ ಅಂತ ಹೇಳ್ತಿದ್ರು. ನಮ್ಗೆ ಅವಾಗ ಲಕ್ಷಣೇ ಇರ್ಲಿಲ್ಲ. ಆದ್ರೆ ಜಯದೇವಪ್ಪರು ನಮ್ಮ ತಂದೆ ಊರು, ನಮ್ಮ ಮನೆ ಎದುರಿಗೇನೆ ಜಯದೇವಪ್ಪರ ಮನೆ, ಮುರುಗಪ್ಪ ಅವ್ರ ಮನೆ ಅಂತ ಅನ್ನೋದು ಕೇಳ್ತಿದ್ವಿ ನಾವು. ಅವಾಗ ಈಗ ಲಕ್ಷ್ಯ ಬಂತು. ಈಗೂ ವರ್ಷಕ್ಕೊಮ್ಮೆ ಅಲ್ಲೇ ಕಾರ್ಯಕ್ರಮ ನಡೆಸ್ತಾರ. ಚಿತ್ರದುರ್ಗ ಮಠದಿಂದ ಬಿನ್ನಾಳ ಒಳಗೆ ಕಾರ್ಯಕ್ರಮ ನಡೆಸ್ತಾರ. ಬಿನ್ನಾಳ ಭಜನಿ ಅವ್ರನ್ನ ದುರ್ಗದ ಮಠಕ್ಕೆ ಕರೆಸ್ತಾರ್ರಿ. ಒಂದು ಬಸ್ ಮಂದಿ ಕರೆಸ್ತಾರಂತ್ರಿ. ಡೊಳ್ಳು ಮೇಳ, ಭಜನಿ ಮೇಳ ಬಿನ್ನಾಳ್ನಿಂದನ ಬರ್ತದಂತ್ರಿ ಇಲ್ಲಿ ಚಿತ್ರದುರ್ಗಕ್ಕೆ ಬಂದು. ಶರಣ ಸಂಸ್ಕೃತಿ ಅಂತೇಳಿ ಅಕ್ಟೋಬರ್ದಾಗ ಮಾಡ್ತಾರ್ರಿ. ನನಗೆ ಭಾಳ ಸದ್ಯ ಈಗ ಯಾರು ಇಲ್ಲ ಅಂದ್ರು ನನಗೆ ಹಿಂದ್ಲಿಂದ ಅಜ್ಜ ಅಜ್ಜಿಯಿಂದ 2 ಮನಿ ಈ ಕಡೆ ಅಜ್ಜ ಅಜ್ಜಿ, ಈ ಕಡೆ ಅಜ್ಜ ಅಜ್ಜಿ, 2 ಇದರಿಂದ ನನ್ನ ಕಡೆ ಬಂದದಪ್ಪ ಅಂತ ನನಗೆ ಅನಿಸ್ತದ್ರಿ. ಹೌದ್ರಿ, ಯಾರ್ದಾರ ಇದ್ರನ ಬಂದಿರತ್ತೆ. ಹಿರಿಯರ್ದ ನನಗೆ ಬಸವ ತತ್ವ ಬಂದದ. ಮತ್ತೆ ನಮ್ಮನೇಲೆಲ್ಲ ಅಪ್ಪಟ ಬಸವ ತತ್ವ. ವಿಭೂತಿ ಬಿಟ್ರೆ ಬೇರೆ ಏನಿಲ್ಲ. ವಿಭೂತಿ ರುದ್ರಾಕ್ಷಿ ವಚನಗಳ ಬುಕ್ಸ್. ಮುತ್ತೈದರ್ ಯಾರ ಬಂದ್ರು ವಿಭೂತಿ ಧಾರಣೆ ಮಾಡಿ ಒಂದು ವಚನ ಬುಕ್ ಕೊಡ್ತೀವಿ. ಅರ್ಶಿನ ಕುಂಕುಮ ನಾವು ತಪ್ಪಿ ಇಟ್ಟಿಲ್ಲ. ಎಲ್ಲರಿಗೂ ಶುಭ ಸಂಕೇತ ವಿಭೂತಿ. ಈ ಹೆಣ್ಮಕ್ಳಿಗೂ ಹಚ್ಬೋದು, ಗಂಡ್ ಮಕ್ಳಿಗೂ ಹಚ್ಬೋದು. ಈಗ ಅರ್ಶಿನ ಕುಂಕುಮ ದಂಪತಿಗಳ ಜೊತೆಯಾಗಿ ಬಂದಿರ್ತಾರ. ಆಕೆಗೆ ಅರ್ಶಿನ ಕುಂಕುಮ ಕೊಟ್ಟು ಆ ಮನುಷ್ಯಾಗ ಹಂಗೆ ಬಿಡುದು, ಇದು ಭೇದ ಭಾವ. ಅದಕ್ಕೆ ಬಸವಣ್ಣವ್ರು ಏನ್ ಹೇಳ್ಯಾರ, ಭೇದ ಭಾವ ಮಾಡ್ಬೇಡ್ರಿ. ಶರಣ ಸತಿ ನಮ್ಗೆಲ್ಲರಿಗೂ ಪತಿ ಆ ಪರಮಾತ್ಮ ಸೃಷ್ಟಿಕರ್ತ. ಹಿಂಗಾಗಿ ಆ ಒಂದು ಸೃಷ್ಟಿಕರ್ತ ಪರಮಾತ್ಮಗೆ ನಾವು ಸತಿಯಾಗಿ ಶರಣ ಮಾಡ್ಕೊಂಡು ಹೋದ್ರೆ ಎಲ್ಲರಿಗೂ ಅಧಿಪತಿ ಪರಮಾತ್ಮ. ಹಿಂಗಾಗಿ ನಾವು ನೋಡ್ರಿ, ಈಗ ಕೆಲವೊಂದ್ ಕಡೆ ಲಿಂಗ ಪೂಜೆ ಮಾಡ್ಕೊಂಡು ಮುಂದೆ ಎಲ್ಲ ಕಡೆ ದೇವ್ರ ಧ್ಯಾನ, ಆರತಿ, ಮಂಗಳಾರತಿ ಮಾಡಂದ ಗಂಡ್ ಮಕ್ಳು ತಲೆ ಮೇಲೆ ಹಾಕೊಲಾರ್ದ ಮಾಡೋದಿಲ್ಲ. ಈಗಿನ ಲೇಟೆಸ್ಟ್ ಜನ ಮಾಡಲ್ಲ. ಈಗ ಮೊದ್ಲಿನ ಕಾಲದಾಗ ಈ ಹೆಣ್ಮಗಳು ತಲೆ ಮೇಲೆ ಸೆರಗ್ ಹಾಕೊಂಡ್ರೆ ಗಂಡ ಆದವನೇ ತಲೆ ಮೇಲೆ ಒಂದ್ ಖರ್ಚಿಪರ ಹಾಕೋರಿ ಅಂತ ಹೇಳಿ ಮಂಗಳಾರತಿ ಮಾಡ್ತಾರೆ. ಎಲ್ಲಾರ್ಗೂ ಪತಿ ಆ ಪರಮಾತ್ಮ. ನಾವೆಲ್ಲರೂ ಸತಿಗಳು ಹೇಳಿ ಇದು ಮಾಡಿ. ಬಸವಣ್ಣವರ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀರಿ ಅಮ್ಮ? ಎಷ್ಟು ಇದೆ ಬಸವಣ್ಣವ್ರ ಬಗ್ಗೆ? ಅವ್ರದ್ದು ಚರಿತಾಮೃತ ಓದಾಕತ್ರ ಅವ್ರು ನೋಡಿ ಸಣ್ಣ ವಯಸ್ಸಿನಾಗ ತಂದಿ ಅವರು ಮಾದರ್ಸರು, ತಾಯಿ ಮಾದಲಾಂಬಿಕೆ ಅವರು. ಅವ್ರಿಗೆ ಅಕ್ಕ ನಾಗಮ್ಮ ಒಬ್ಬರೇ ಇದ್ರು. 10-12 ವರ್ಷ ಆದ್ರೂ ಗಂಡು ಸಂತಾನ ಇಲ್ಲ ಅಂತೇಳಿ ಅವರು ಏನಂದ್ರೆ ಅಲ್ಲೇ ಬಾಗೇವಾಡಿ ಒಳಗೆ ನಂದಿ ಬಸವಣ್ಣನ ಗುಡಿ ಐತೆ, ಅಲ್ಲಿ ಹೋದಾಗ ಅವರು ನನ್ಗೊಂದು ಗಂಡು ಸಂತಾನ ಬೇಕು ಅಂತ ಅಪೇಕ್ಷೆ ಮಾಡಿದಾಗ ಅಲ್ಲೊಬ್ಬರು ಋಷಿಗಳು ಒಂದು ಮಾವಿನ ಹಣ್ಣು ಕೊಟ್ರಂತ. ಅದನ್ನ ತಗೊಂಡು ಬಂದು ಸೇವನೆ ಮಾಡಮ್ಮ, 21 ದಿವಸ ವ್ರತ ಮಾಡು, ನಂದಿ ವ್ರತ, ನಿನಗೆ ಬಸವ ಗಂಡು ಸಂತಾನ ಆಗ್ತೈತೆ ಅಂದಾಗ ಅದೇ ಥರ ಮಾದಲಾಂಬಿಕೆ ಅವ್ರು ಬಂದು ಅದನ್ನು ವ್ರತ ಮಾಡಿದ್ರು. ಅವ್ರಿಗೆ ನಿಂತು ಗಂಡು ಸಂತಾನ ಇನ್ನೇನು ಡೆಲಿವರಿ ಆಗ್ತಿತ್ತು. ಮಾದರ್ಸರ ಅಗ್ರಹಾರದಾಗ ಅವರ ಸ್ವಾಧೀನದೊಳಗೆ ಸಭೆ ನಡೀತಿತ್ತು. ಇನ್ನೇನು ಡೆಲಿವರಿ ಆಗೋ ಸಮಯದಾಗ ಆಗ್ತೈತೆ ಅನ್ನೋ ಸಮಯದಾಗ ಇಲ್ಲೇ ಮಾದರ್ಸರು ಅಗ್ರಹಾರದಾಗ ಸಭೆ ನಡೆಸಿದ್ರು. ಎಂಥ ಸಭೆ ನಡೆಸಿದ್ರು ಅಂದ್ರೆ ವೈದಿಕರದು ಅಲ್ಲಿ ಅಗ್ರಹಾರ ಬ್ರಾಹ್ಮಣಸದ್ದ ಅದೆಲ್ಲ ಬ್ರಾಹ್ಮಣನ ಕೇರಿ ಅದು ಅಗ್ರಹಾರ. ಅಲ್ಲಿ ಒಬ್ಬ ಕೇತ ಅನ್ನವ ಮಾದಾರ ಅಲ್ಲೊಂದು ಎಮ್ಮೆ ಸತ್ ಬಿದ್ದಿತ್ತು ಏನೋ ಅದನ್ನ ಮಾತ್ರ ಒಯ್ಯಾಕ್ ಬರ್ಬೇಕವ್ರು ದಲಿತರು. ಆದ್ರ ಸಾದಾ ಬರಂಗಿಲ್ಲ. ಅದನ್ನ ಬಂದು ಅವ್ರು ಹೆಂಗ್ ಬರ್ಬೇಕಂದ್ರ ಹಿಂದೆ ಕಸಬರ್ಗಿ ಕಟ್ಕೋಬೇಕು, ಕೊಳ್ಳಾಗೊಂದು ಚಿಪ್ ಕಟ್ಕೊಂಡಿದ್ದು ಚೀಲ ಹಾಕೋಬೇಕು, ಉಗಳಂಗಿಲ್ಲ. ಆಮೇಲೆ ನೆರಳು ಅಲ್ಲಿ ಬೀಳಂಗಿಲ್ಲ. ನೆರಳು ಬಿದ್ರೆ ಅದು ಕಸಬರ್ಗಿಲ್ಲ ಹೊಡ್ಕೊಂಡು ಹೋಗ್ಬೇಕು ನೆರಳು. ಆ ತರ ದಲಿತರಿಗೆ ಪ್ರವೇಶ ಇತ್ತು. ಯಾಕಂದ್ರ ದಲಿತರ ಬೇರೆ, ಶೂದ್ರು ದಲಿತರ ಅಂತ ಹಿಂಗೆಲ್ಲ ಮಾಡ್ಕೊಂಡ್ಬಿಟ್ಟಿದ್ರು. ಅವಾಗ ಬಂದು ಹೋಗಿದ್ರಂತ ಅವರು ಕೇತ ಅನ್ನೋರು. ಅಲ್ಲೇ ಸಂಸ್ಕೃತ ಪಾಠ ನಡಿ ಮುಂದೆ ಅವ್ರೇನೋ ಒಂದು ಆ ಸಂಸ್ಕೃತದ ಧ್ವನಿ ಕೇಳಿದ್ರಂತ. ಅದ್ರ ಬಗ್ಗೆ ಚರ್ಚೆ ಸಭೆ ನಡೆದಿತ್ತು. ಅವರು ಮಾದರ್ಸರಲ್ಲೇ ನಿರ್ಣಾಯಕರಾಗಿ ನಿಂತಿದ್ರು. ಈಗ ಇವನಿಗೆ ಶಿಕ್ಷಾ ಕೊಡ್ರಿ ಅಂತ ಹೇಳಿ ಅಲ್ಲೇ ಕರ್ಕೊಂಬಂದು ನಿಲ್ಸಿದ್ರು. ಶಿಕ್ಷಾ ಕೊಡ್ಬೇಕು ಅಂದ್ರೆ ಏನ್ ಶಿಕ್ಷೆ ಅಂದ್ರ ಕಾದ ಎಣ್ಣಿ ಕಿವಿಯೊಳಗೆ ಹಾಕುದು.
ಕಾದ ಸೀಸ ಕಿವಿಯೊಳಗೆ ಹಾಕೋದು, ಆ ಕೇಳಿದ ಕಿವಿಯೆಲ್ಲ ಹಾಳಾಗಿ ಹೋಗ್ಬೇಕು ಅಂತ ಅದೊಂದು ಶಿಕ್ಷೆ ಕೊಡುವ ಒಂದು ಸಮಯದಾಗ ಈಗ ಮಾದಲಾಂಬಿಕೆ ಅವ್ರದ್ದು ಡೆಲಿವರಿ ಸಮಯ. ಆವಾಗ ಶಿಕ್ಷೆ ಕೊಡಬೇಕು ಅಂತ ಸಭೆ ನಡೆಸಿದಾಗ ದಾಸಿ ಬಂದು ಮಾದರ್ ಸರ ತಮಗೆ ಗಂಡು ಸಂತಾನ ಇಲ್ಲ, ಮಾದಲಾಂಬಿಕೆ ಅವರು ಸ್ವಲ್ಪ ಭಾಳ ಇದರಲ್ಲಿ ಅದಾರ, ನೀವು ಬರಬೇಕು ಅಂದಾಗ ಅಲ್ಲಿ ಬಂದ ತಕ್ಷಣ ಗಂಡು ಮಗು ಆಯಿತು. ಅಪ್ಪ ಬಸವಣ್ಣವ್ರು ಜನಿಸಿದ್ರು. ಅದು ಖುಷಿಯಾದ ಸಮಯ. ಆಮೇಲೆ ಅವ್ರು ಜನಿಸಿದ್ರು ಹೆಂಗ ಜನಿಸಿ ಕಲ್ಲುಗೊಂಬಿ ತರ ಸುಮ್ಮನೆ ಇದ್ರು, ಮಿಸ್ಕಾಡ್ಲಿಲ್ಲ, ಅಳಗ್ಯಾಡ್ಲಿಲ್ಲ. ಯಾಕಂದ್ರೆ ಅವ್ರಿಗೆ ದಿಗಿಲಾಗ್ಬಿಡ್ತು, ಮಗು ಜನನಾಯ್ತು, ಇದು ಕಲ್ಗೊಂಬಿ ತರ, ಏನು ಅದ್ರದ್ದು ಅಳಗಾಡ್ಲಿಲ್ಲ, ಹೆಂಗಪ್ಪ ದೇವ್ರಿ ಅಂತ ಧ್ಯಾನ ಮಾಡ್ಬೇಕಾದ್ರೆ ಈಶಾನ್ಯ ದಿಕ್ಕಿನಿಂದ ಓರ್ವ ಋಷಿ ಬಂದ್ರು. ಇಲ್ಲೊಂದು ಶಿವನ ಚಿತ್ಕಳೆ ಉದಯಿಸೈತಿ, ಎಲ್ಲದು ಅಂತ ಅಂದ್ರು. ಒಂದ್ ಮಗು ಜನಿಸೈತಿ ಅಂದ್ರೆ ಇಲ್ಲಿ ಮಾದರ್ಸರ್ ಮನೆ ಬಿಟ್ರೆ ಮತ್ತೆ ಎಲ್ಲೂ ಇಲ್ಲ ಅಂತ ಅವ್ರನ್ನ ಅಲ್ಲೇ ಕರ್ಕೊಂಡು ಬಂದ್ರು. ಬಂದ ತಕ್ಷಣ ಅವರು ತಮ್ಮ ಕಮಂಡಲದೊಳಗೆ ಯುವತಿ ತೆಗೆದು ಹಿಂಗ ಆ ಮಗುವಿನ ಭಸ್ಮ ಧಾರಣೆ ಮಾಡಿದ್ರು. ಮಗು ಕಣ್ ಬಿಟ್ಟು ಬಿಸ್ಕಾಡಕತ್ತು. ಅಂದ್ರ ಅಪ್ಪ ಬಸವಣ್ಣವರು ಸೃಷ್ಟಿಕರ್ತ ಪರಮಾತ್ಮ ನೀ ಬರ್ದ ನಾನು ಕಣ್ ಬಿಡಲ್ಲ ಅಂತ ಗಟ್ಟಿ ಕುಂತಿದ್ರು. ಅವಾಗ ಖುಷಿ ಆಯ್ತು. ಆಮೇಲೆ ಹಿಂಗ ಮಗುವಿನ ಖುಷಿ ಒಳಗೆ ಹಿಂಗ ಎಲ್ಲೋದ್ರು ಗುರುಗಳು ಅನ್ನೋರ ಮಾಯ ಆಗ್ಬಿಟ್ಟು, ಅದೇ ಒಂದು ಪವಾಡ. ಅಲ್ಲಿಂದ ಮಗು ಜನನ ಆಯ್ತಲ್ಲ, ಮತ್ತೆ ಅಗ್ರಹಾರಕ್ಕೆ ಬಂದ್ರು. ಇನ್ನು ಶಿಕ್ಷೆ ಮುಂದುವರಿಸ್ಬೇಕಲ್ಲ ಅಂತ ಜನ ಅಂದ್ರು, ವೈದಿಕರಂದ್ರು. ಬಹಳ ಪ್ರಸನ್ನ ಆಗಿದ್ರು ಅಪ್ಪ ಮಾದರ್ಸರು. ಯಾಕಪ್ಪ ನಾನು ಇಷ್ಟು ಖುಷಿಯಿಂದ ಬಂದೀನಿ, ಇದೆಲ್ಲ ಇಲ್ಲಿಗೆ ಮುಗಿಲಿ, ಎಲ್ಲರಿಗೂ ಹಕ್ಕೈತಿ, ಮಾನವ ಜೀವಿ ಎಲ್ಲ ಒಂದೇ, ಇನ್ನು ಈ ಶಿಕ್ಷೆ ಬೇಡ ಅಂತ ಅದನ್ನ ತಪ್ಸಿದ್ರು. ಅಂದ್ರೆ ಬಸವಣ್ಣವ್ರು ಹುಟ್ಟತ್ಲೆ ಒಂದು ಜೀವ ರಕ್ಷಣೆ ಮಾಡಿದ್ರು. ಹೌದು. ಹಂಗ ಬಸವಣ್ಣವ್ರದ್ದು ಮಹಿಮೆ ಭಾಳ ಐತ್ರಿ. ಅವರು